ಪರವಶನಾದೆನು ಅರಿಯುವ ಮುನ್ನವೇ ಅಧ್ಯಾಯ 11 ತನ್ನ ಚೆಂಬರಿಗೆ ಬಂದು ಕುಳಿತ ಆಯುಧ್ಗೆ ಮತ್ತೆ ಸಹಸ್ರಳ ನೆನಪಾಗಿತ್ತು. ತನ್ನೆದುರೇ ಕುಳಿತು ಅವಳಾಡಿದ ಮಾತುಗಳು ಸ್ಮೃತಿಯಲ್ಲಿ ಸುಳಿದು ಹೋದವು. ತನ್ನ ಲ್ಯಾಪ್ಟಾಪಿನಲ್ಲಿ ಅವಳ ಡೀಟೇಲ್ಸ್ ನೋಡಿ ನಕ್ಕವನು, ತುಂಬಾ ಧೈರ್ಯವಂತೆ ಕಣೆ, ಆದ್ರೆ ಏನ್ಮಾಡೋದು, ಹುಡುಗಿಯರು ನನ್ನ ಮುಂದೆ ಧೈರ್ಯ ತೋರಿಸುವುದು ನನಗೆ ಇಷ್ಟವಾಗುವುದಿಲ್ಲ. ನೋಡು, ನಿನಗೋಸ್ಕರ ಒಂದು ಪೋಸ್ಟ್ ಕಾಯ್ತಾ ಇದೆ, ಆದ್ರೆ ನನಗೆ ಕಾಯುವುದಕ್ಕಾಗಲ್ಲ. ಆದಷ್ಟು ಬೇಗ ನೀನು ಇಲ್ಲಿಗೆ ಬರಬೇಕು ಮತ್ತೆ ಅದೇ ಕೆಲಸಕ್ಕೋಸ್ಕರ ನನ್ನ ಹತ್ರ ಬೇಡ್ಕೋಬೇಕು. ವಾವ್, ಎಷ್ಟು ಚಂದ ಅಲ್ಲ ಎನ್ನುತ್ತಾ ಆ ದಾರಿಗೋ ಕರೆ ಮಾಡಿದ್ದ. ಹೇಳಿ ಸರ್, ನಾನ್ ಹೇಳಿದ ಕೆಲ್ಸ ಏನಾಯ್ತು ಕೇಳಿದನು ಗಂಭೀರ ದನಿಯಲ್ಲಿ. ಹಾ ಸರ್, ಆ ಹುಡುಗಿಯ ಅಪ್ಪ ಒಂದು ಪ್ರೈವೇಟ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಆ ಪ್ರಿನ್ಸಿಪಲ್ ಜೊತೆ ಎಲ್ಲ ಮಾತಾಡಿದ್ದೇನೆ. ಗುಡ್, ಮುಂದೇನು ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ ಎಂದು ಕರೆ ತುಂಡರಿಸಿದ್ದ ಆಯುಧ್. ಇತ್ತ ಅವನ ಯೋಜನೆಗಳ ಅರಿವಿಲ್ಲದ ಹುಡುಗಿ ಯಾವ ಕಂಪನಿಗಳಲ್ಲಿ ವೇಕೆನ್ಸಿ ಇದೆ ಎಂದು ಅರಿಸುತ್ತಿದ್ದಳು. ಅಂದು ದೇವಸ್ಥಾನಕ್ಕೆ ಹೊರಟು ನಿಂತಿದ್ದಳು ಅರುಣಿಮಾ. ಮಾವ, ಟ್ಯಾಬ್ಲೆಟ್ಸ್ ತಗೊಂಡಿದ್ದೀರಾ ಅಲ್ವಾ? ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಬೇಗ ಬಂದುಬಿಡ್ತೇನೆ ಎಂದಳು. ಅಯ್ಯೋ, ಈಗ್ಲಾ? ಸಂಜೆ ಆಗ್ತಿದೆಯಲ್ಲ ಮಗಳೇ, ಮಳೆ ಬೇರೆ ಬರುವ ಹಾಗಿದೆ, ನಾಳೆ ಹೋದ್ರೆ ಆಗುವುದಿಲ್ಲವಾ ಕೇಳಿದರು ವಿನಾಯಕ್ ಕಾಳಜಿಯಿಂದ. ಇಲ್ಲ ಮಾವ, ಇವತ್ತು ಶುಕ್ರವಾರ, ದೇವಸ್ಥಾನದಲ್ಲಿ ಚಿಕ್ಕ ವ್ರತ ಇತ್ತು, ಇವತ್ತೇ ಹೋಗ್ಬೇಕು ಎಂದಳು. ಆಯ್ತಮ್ಮ, ಹುಷಾರು, ಬೇಗನೆ ಬಂದ್ಬಿಡು, ಕತ್ತಲ್ ಮಾಡ್ಕೊಳ್ಬೇಡ ಎಂದಾಗ ತಲೆಯಾಡಿಸಿ ಅಲ್ಲಿಂದ ನಡೆದಳು. ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸ ಅವಳಿಗೆ, ದೇವರ ಮೇಲೆ ಅತಿಯಾದ ನಂಬಿಕೆ. ಅಂದು ಸಹ ತಾನು ಮಾಡಬೇಕಿದ್ದ ವ್ರತವನ್ನು ಮುಗಿಸಿ ದೇವಸ್ಥಾನದಿಂದ ಹೊರಬರುವಷ್ಟರಲ್ಲಿ ಕತ್ತಲಾವರಿಸಿತ್ತು. ಜೋರು ಮಳೆಯೂ ಸುರಿಯುತ್ತಿತ್ತು. ಅಯ್ಯೋ ಛೆ, ಇವತ್ತೇ ಇಷ್ಟು ಮಳೆ ಬರ್ಬೇಕಾ ಎಂದುಕೊಳ್ಳುತ್ತಲೇ ಮಳೆ ಬೀಳದ ಕಡೆ ನಿಂತಳು. ಮಳೆ ನಿಲ್ಲಬಹುದೇನೋ ಎಂದು ಕಾಯುತ್ತಿದ್ದಳು ಅರುಣಿಮಾ. ಆದರೆ ಹೊತ್ತು ಸುಳಿಯುತ್ತಿತ್ತೇ ವಿನಃ ಮಳೆ ನಿಲ್ಲುವ ಸುಳಿವೇ ಇಲ್ಲ. ಮಳೆ ನಿಲ್ಲಲಿ ಅಂತ ಕಾಯ್ತಾ ಕೂತ್ರೆ ಆಗುವುದಿಲ್ಲ, ಕ್ಯಾಬ್ ಆದ್ರೂ ಬುಕ್ ಮಾಡ್ತೀನಿ ಎಂದುಕೊಂಡು ತನ್ನ ಫೋನ್ ತೆರೆದು ಕ್ಯಾಬ್ ಬುಕ್ ಮಾಡತೊಡಗಿದಳು. ಆದರೆ ಅತಿಯಾದ ಮಳೆ ಬರುತ್ತಿದ್ದರಿಂದ ಯಾವ ಕ್ಯಾಬ್ಗಳೂ ಸಹ ತೆಗೆದುಕೊಳ್ಳುತ್ತಿಲ್ಲ. ನಂತರವೇ ಏನೋ ಹೊಳೆದಂತಾಗಿ ತನ್ನ ಕೈ ನೋಡಿಕೊಂಡಳು. ಪರ್ಸ್ ಕೂಡ ಇಲ್ಲ. ತಲೆಯ ಮೇಲೆ ಕೈ ಹೊತ್ತವಳು, ಛೇ, ಪರ್ಸ್ ಎಲ್ಲಿ ಬಿಟ್ಟೆ? ದೇವಸ್ಥಾನದ ಒಳಗೆ ಬಿಟ್ಟಿದ್ದೀನಾ ಎಂದುಕೊಂಡು ಆ ಮಳೆಯಲ್ಲೇ ನೆನೆದು ದೇವಸ್ಥಾನದ ಒಳಗೆ ಓಡಿದಳು. ಆದರೆ ಎಲ್ಲೂ ಸಿಗಲಿಲ್ಲ ಅವಳ ಪರ್ಸ್. ಇಷ್ಟು ಹೊತ್ತು ಇದ್ದ ಧೈರ್ಯ ಈಗ ಬತ್ತು ಹೋಗಿತ್ತು ಅರುಣಿಮಾಳಿಗೆ. ಅಯ್ಯೋ ಛೇ, ನಾನು ಕಾರಲ್ಲೇ ಡ್ರೈವರ್ ಜೊತೆ ಬರ್ಬೇಕಿತ್ತು, ಈಗೇನು ಮಾಡಲಿ ಎಂದುಕೊಳ್ಳುತ್ತಾ ಅತ್ತಿತ್ತ ನೋಡಿದಳು. ಯಾವ ವಾಹನಗಳೂ ಬರುತ್ತಿಲ್ಲ. ಆ ದೇವಸ್ಥಾನ ನಗರದಿಂದ ಸ್ವಲ್ಪ ದೂರವೇ ಇತ್ತು, ಹಾಗಾಗಿ ಆಟೋಗಳೂ ಸಹ ಓಡಾಡುತ್ತಿಲ್ಲ. ಅವಳ ಭಯ ಹೆಚ್ಚಾಯಿತು. ಕೂಡಲೇ ಗಂಡನನ್ನು ನೆನಪು ಮಾಡಿಕೊಂಡು ಅವನಿಗೆ ಕರೆ ಮಾಡಿದ್ದಳು. ಈ ಕಡೆ, ಬೇಬಿ, ಇವತ್ತು ರಾತ್ರಿ ನನ್ಜೊತೆಗೇ ಇರ್ತೀಯ ತಾನೆ? ಇತ್ತೀಚೆಗೆ ನನ್ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ಯಾ ನೀನು? ಹಾ ಬೇಬಿ, ನೆನ್ನೆ ನಿನಗೆ ಬೇಜಾರ್ ಮಾಡಿದ್ದಕ್ಕೆ ತಾನೇ ನಾನು ಇವತ್ತು ನಿನ್ನ ಜೊತೆಯಲ್ಲಿರೋದು. ಇವತ್ತು ಮನೆಗೆ ಬರೋಕಾಗಲ್ಲ, ನನ್ನ ಫ್ರೆಂಡ್ ಫಾರಿನ್ನಿಂದ ಬಂದಿದ್ದಾನೆ, ಅವನ ಜೊತೆಯಲ್ಲಿದ್ದೇನೆ ಅಂತ ಹೇಳಿ ಬಂದಿದ್ದೇನೆ, ಡೋಂಟ್ ವರಿ ಎಂದನು. ನಿನ್ನ ತಮ್ಮನಿಗೆ ಏನೂ ಅನುಮಾನ ಬರಲ್ಲ ತಾನೆ ಕೇಳಿದಳು ತಲೆ ಎತ್ತಿ. ಅವನು ನನ್ನ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವನಾಯಿತು, ಅವನ ಕೆಲಸ ಆಯಿತು ಅಂತ ಇರ್ತಾನೆ. ಅವನ ವಿಷಯಕ್ಕೆ ಹೋದ್ರೆ ಮಾತ್ರ ತಿರುಗಿ ಬೀಳ್ತಾನೆ ಅಷ್ಟೇ. ಸೊ ಸದ್ಯಕ್ಕೆ ನಮ್ಮ ಬಗ್ಗೆ ತಿಳಿಯುವುದಿಲ್ಲ ಬಿಡು ಎಂದಾಗ ಅವಳ ಮುಖದಲ್ಲಿ ನಗು ಮೂಡಿತು. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಅರುಣಿಮಾ ಕರೆ ಮಾಡಿದ್ದಳು. ಓ ಗಾಡ್, ಇವಳೊಬ್ಬಳು ಹೊತ್ತು ಗೊತ್ತು ನೋಡದೆ ಕಾಲ್ ಮಾಡ್ತಾಳೆ ಎಂದು ಗೊಣಗಿ ಕಾಲ್ ಕಟ್ ಮಾಡಿದ್ದ. ಆದರೆ ಪುನಃ ಕರೆ ಮಾಡಿದ್ದಳು ಅರುಣಿಮಾ. ಏನಂತೆ ನಿನ್ನ ಹೆಂಟಿದು, ಎಲ್ಲಿಯೂ ನೆಮ್ಮದಿಯಾಗಿ ಇರೋಕೆ ಬಿಡಲ್ಲವಲ್ಲ ಎಂದು ಸಿಡುಕಿದಳು ದಿಯಾ. ಇರು ಬೇಬಿ, ಅದೇನು ವಿಷಯ ಕೇಳ್ತೀನಿ ಎಂದವ ಕಾಲ್ ರಿಸೀವ್ ಮಾಡಿದ್ದ. ಹೆಲೋ ಹೆಲೋ, ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ದೀಯಾ, ಏನು ವಿಷಯ ಎಂದು ಕೇಳಿದ ಆರ್ಯ. ಹೆಲೋ ಹೆಲೋ ಆರ್ಯ, ನಾನಿಲ್ಲಿ ಮಳೆಯಲ್ಲಿ ಸಿಕ್ಕಾಕೊಂಡಿದ್ದೇನೆ, ಕತ್ತಲು ಬೇರೆಯಾಗಿದೆ, ನನ್ನ ಪರ್ಸ್ ಎಲ್ಲೋ ಹಾಳಾಗಿದೆ, ಕರ್ಕೊಂಡು ಹೋಗೋಕೆ ಬರ್ತೀರಾ ಎಂದು ಕೇಳಿಕೊಂಡಿದ್ದಳು ಅರುಣ. ಮೊದಲೇ ಹೇಳಿದ್ನಲ್ಲ ಇವತ್ತು ಮನೆಗೆ ಬರೋಕಾಗಲ್ಲ ಅಂತ, ಕ್ಯಾಬ್ ಬುಕ್ ಮಾಡ್ಕೊಂಡ್ಬಾ ಎಂದು ಹೇಳಿ ಕಾಲ್ ಕಟ್ ಮಾಡಿಬಿಟ್ಟಿದ್ದ ಆರ್ಯ. ಎಲ್ಲಿದ್ದಾಳೆ ಏನು ಎತ್ತ ಎಂದು ವಿಚಾರಿಸಲೂ ಇಲ್ಲಾವ. ಅದೆಷ್ಟು ನೊಂದುಕೊಂಡಳೋ ಹುಡುಗಿ. ಕೂಡಲೇ ಕಣ್ಣೀರೊರೆಸಿಕೊಂಡು ಆಯುಧ್ಗೆ ಕರೆ ಮಾಡಿದ್ದಳು. ಅವನು ತನ್ನ ರೂಮ್ನಲ್ಲಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ. ಅರುಣಿಮಾಳಿಂದ ಕರೆ ಬಂದಾಗ ಹುಬ್ಬೆಸೆದು, ಇವರು ಯಾಕೆ ನನಗೆ ಕಾಲ್ ಮಾಡ್ತಿದ್ದಾರೆ ಎಂದು ಕಾಲ್ ರಿಸೀವ್ ಮಾಡಿದನು ಆಯುಧ್. ಹೆಲೋ ಹೇಳಿ ಎಂದನು ಬಿರುಸಾಗಿ. ಆಯುಧ್, ನಾನು ದೇವಸ್ಥಾನಕ್ಕೆ ಬಂದಿದ್ದೆ, ನನಗೆ ತುಂಬಾ ಭಯ ಆಗ್ತಿದೆ, ಪ್ಲೀಸ್ ಬಂದು ನನ್ನ ಕರ್ಕೊಂಡ್ ಹೋಗು, ತುಂಬಾ ಮಳೆ ಬರ್ತಿದೆ, ಯಾವ ಕ್ಯಾಬ್ ಕೂಡ ತೆಗೋತಿಲ್ಲ, ಕತ್ತಲು ಬೇರೆ ಆಗಿದೆ ಎಂದಳು ಆತಂಕದಿಂದ. ಸೋ ನಾನೀರು ನಿಮ್ಮ ಸರ್ವೆಂಟಾ, ನೀವು ಕರೆದ ತಕ್ಷಣ ಓಡೋಡಿ ಬರೋಕೆ? ಎಲ್ಲಿ ನಿಮಗೆ ತಾಳಿ ಕಟ್ಟಿದ ಮಹಾನುಭಾವ, ಅವನಿಗೆ ಫೋನ್ ಮಾಡಿ ಹೇಳಿ ಎಂದನು ತಾತ್ಸಾರದಿಂದ. ಹೇಳಿದ್ದೆ, ಆದ್ರೆ ಅವರು ಬ್ಯುಸಿ ಇದ್ದಾರಂತೆ, ಬರೋಕಾಗಲ್ಲ ಅಂದ್ರು. ಪ್ಲೀಸ್ ಆಯುಧ್, ನನ್ನ ಪರ್ಸ್ ಬೇರೆ ಕಳೆದು ಹೋಗಿದೆ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಎಂದಲು ಕಣ್ಣಲ್ಲಿ ಅದಾಗಲೇ ನೀರಿತ್ತು. ಅವನು ವ್ಯಂಗ್ಯವಾಗಿ ನಕ್ಕು, ನಿಮ್ಮ ಗಂಡನಿಗೆ ನಿಮ್ಮ ಬಗ್ಗೆ ಕಾಳಜಿಯಿಲ್ಲ,
ಇನ್ನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಹೌ ಫನಿ. ಅಲ್ಲ, ಈಗಿನ ಹೆಣ್ಮಕ್ಳು ಯಾಕ್ ಹೀಗೆ ಅಂತ ಗೊತ್ತಾಗ್ತಿಲ್ಲ. ಏನೇ ಸಮಸ್ಯೆ ಬಂದ್ರೂ ಒಂಟಿಯಾಗಿ ಎದುರಿಸುವುದಕ್ಕೆ ಬರಲ್ಲ ಅಲ್ವಾ? ಮತ್ತೊಬ್ಬ ಗಂಡಸಿನ ಆಸರೆ ಬೇಕೇ ಬೇಕು. ಜಸ್ಟ್ ಮಳೆಗೆ ಭೂಕಂಪ ಆಗಿರುವ ರೇಂಜ್ಗೆ ಹೆದರುತ್ತಿದ್ದೀರಾ? ಬುಲ್ಶಿಟ್. ಅಲ್ಲಿ ಹತ್ರದಲ್ಲೇ ಬಸ್ ಸ್ಟಾಪ್ ಇರುತ್ತೆ, ಬಸ್ ಹಕ್ಕೊಂಡು ಬನ್ನಿ, ಅಥವಾ ಯಾವ್ದಾದ್ರೂ ಆಟೋ ಹಿಡಿದು ಬನ್ನಿ ಎಂದವನೇ ಮತ್ತೆ ಅವಳ ಮಾತಿಗೂ ಕಾಯದೆ ಕರೆ ತುಂಡರಿಸಿಬಿಟ್ಟ ಆಯುಧ್. ಮರುಕ್ಷಣವೇ ಬೆಚ್ಚಿ ಬೀಳಿಸುವ ಗುಡುಗಿನ ಸದ್ದಾಗಿತ್ತು. ಗುಡುಗಿನ ಸದ್ದಾದಾಗ ಬೆಚ್ಚಿ ಹೋದಳು ಅರುಣಿಮ. ಏನು ಮಾಡುವುದೋ ತಿಳಿಯದು. ದೇವಸ್ಥಾನದೊಳಗೆ ಮತ್ತೆ ಓಡಿದಳು. ಅಲ್ಲಿ ಅರ್ಚಕರಿದ್ದರು. ಏನಮ್ಮ, ಈ ಹೊತ್ತಲ್ಲಿ ನೀನಿಲ್ಲೇನ್ ಮಾಡ್ತಾ ಇದ್ಯಾ ಎಂದರು. ನಂದು ಇವತ್ತು ವ್ರತ ಇತ್ತಲ್ಲ ಅರ್ಚಕರೇ, ತುಂಬಾ ತಡ ಆಗೋಯ್ತು. ಇಲ್ಲಿ ಬಸ್ ಸ್ಟ್ಯಾಂಡ್ ಯಾವ ಕಡೆ ಇರೋದು ಕೇಳಿದಳು ಅರುಣಿಮ ಈದುಸಿಲು ಬಿಡುತ್ತಾ. ದೇವಸ್ಥಾನದಿಂದ ಎಡಕ್ಕೆ ಹೋಗಿ ಆಮೇಲೆ ಬಲಕ್ಕೆ ತಿರುಗಿ ನೇರವಾಗಿ ಹೋದ್ರೆ ಸಿಗುತ್ತೆ. ಆದ್ರೆ ಈ ಮಳೆಯಲ್ಲಿ ಹೇಗಮ್ಮ ಹೋಗ್ತೀಯಾ? ನಮ್ಮನೆ ಇಲ್ಲೇ ಇರೋದು. ನಿಮ್ಮನೆಯವರಿಗೆ ಫೋನ್ ಮಾಡಿ ಬರಕ್ಕೆ ಹೇಳು, ಅಲ್ಲಿಯ ತನಕ ನಮ್ಮನೆಯಲ್ಲೇ ಇರುವೆಯಂತೆ ಎಂದರು. ಆದ್ರೆ ತನ್ನನ್ನು ಹುಡುಕಿ ಬರುವವರಾದ್ರೂ ಯಾರಿದ್ದಾರೆ ಎಂದು ನೊಂದುಕೊಂಡಿತು ಅವಳ ಮನ. ಇಲ್ಲ ಅರ್ಚಕರೇ, ನಾನು ಹೇಗಾದ್ರೂ ಬಸ್ಸಲ್ಲೇ ಹೋಗ್ತೀನಿ ಎಂದವಳೆ ಆ ಮಳೆಯಲ್ಲಿಯೇ ದೊಡ್ಡ ದೊಡ್ಡ ಹೆಜ್ಜೆ ಇಡತೊಡಗಿದಳು. ಅವಳುಟ್ಟಿದ್ದ ಸೀರೆ ಪೂರ್ತಿಯಾಗಿ ನೆನೆದು ಹೋಗಿತ್ತು. ಬೀದಿ ದೀಪದ ಬೆಳಕು, ಜೋರು ಮಳೆ, ಅಲ್ಲಿ ಅವಳು ಮಾತ್ರ. ಮತ್ತೊಮ್ಮೆ ಜೋರಾಗಿ ಸಿಡಿಲು ಹೊಡೆದಾಗ ಕಿಟಕಿಯ ಬಾಗಿಲನ್ನು ಭದ್ರಪಡಿಸಿದ ಆಯುಧ್. ಇವ್ರೂ ಮಾಡುವುದು ಒಂದೆರಡಲ್ಲ. ಮಳೆ ಬರುವ ವಾತಾವರಣ ಇದ್ರೂ ಸಹ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕಿತ್ತು? ಈಗ ಬರಲಿ ಅವರೇ ಎಂದುಕೊಳ್ಳುತ್ತಾ ಮತ್ತೆ ಲ್ಯಾಪ್ಟಾಪ್ ತೆರೆದು ಕುಳಿತನು. ಹೊರಗೆ ಮಳೆ ಜೋರಾಗಿ ಸುರಿಯುತ್ತಲೇ ಇತ್ತು. ಅವನ ಮನಸ್ಸಿನಲ್ಲಿ ಅದೇಕೋ ಕಸಿವಿಸಿ. ಪುನಃ ಎದ್ದು ಬಂದು ಕಿಟಕಿ ತೆರೆದು ನೋಡಿದ. ಮಳೆ ನಿಲ್ಲುವ ಸೂಚನೆಯಂತೂ ಸಿಗುತ್ತಿಲ್ಲ. ಕೂಡಲೇ ತನ್ನ ರೇನ್ ಜಾಕೆಟ್ ಧರಿಸಿ ದೇಹವನ್ನು ಫುಲ್ ಕವರ್ ಮಾಡಿಕೊಂಡವ ಕಾರ್ ಕೀ ಹಿಡಿದು ರೂಮಿನಿಂದ ಹೊರಬರುವಾಗ ವಿನಾಯಕ್ ಸಹ ಗಾಬರಿಯಿಂದ ಅವನ ಬಳಿ ಬಂದಿದ್ದರು. ವಿನಾಯಕ್, ನಿನ್ನ ಅತ್ತಿಗೆ ದೇವಸ್ಥಾನಕ್ಕೆ ಅಂತ ಹೋದವಳು ಇನ್ನೂ ಬಂದಿಲ್ಲ ಕಣೋ, ಪ್ಲೀಸ್ ಹೋಗಿ ನೋಡು, ಮಳೆಯಲ್ಲಿ ಅದೆಲ್ಲಿ ಒದ್ದಾಡ್ತಿದ್ದಾಳೋ ಎಂದರು ಆತಂಕದಲ್ಲಿ. ಯಾಕೆ ಡ್ಯಾಡ್, ಹೋದವರಿಗೆ ವಾಪಸ್ ಬರೋದು ಗೊತ್ತಿಲ್ವಾ? ಬರ್ತಾರೆ ಬಿಡಿ ಎಂದವನದ್ದು ಈಗ ತೋರಿಕೆಯ ತಾತ್ಸಾರ. ಈ ಸಮಯದಲ್ಲೂ ನಿನ್ನ ಹಠ ಸಾಧಿಸಬೇಡ ಕಣೋ, ಅವಳು ನಿನ್ನ ಅತ್ತಿಗೆ ಅನ್ನೋದನ್ನ ಮರೇಬೇಡ. ಹೌದು, ಈಗ ಎಲ್ಲಿಗ್ ಹೊರಟಿದ್ದೀಯಾ ಕೇಳಿದರು. ನನಗೆ ಹೊರಗೆ ಬೇರೆ ಕೆಲಸ ಇದೆ ಎಂದನು ಮತ್ತೆಲ್ಲೋ ನೋಡುತ್ತಾ. ಹಾಗೆ ಹೋಗಿ ಅವಳನ್ನು ನೋಡ್ಕೊಂಡು ಬಾ, ಪಾಪ ಆ ಮಗು, ಈಗಷ್ಟೇ ಫೋನ್ ಮಾಡಿದ್ದೆ, ನಾಟ್ ರೀಚಬಲ್ ಬರ್ತಿದೆ ಎಂದರು ವಿನಾಯಕ್. ಆ ಮನೆಯಲ್ಲಿ ಅವಳ ಬಗ್ಗೆ ಕಾಳಜಿ ಮಾಡುವ ಜೀವವೆಂದರೆ ಅವರು ಮಾತ್ರವೇ. ಏನು ನಾಟ್ ರೀಚಬಲ್ಲಾ? ಈಗಷ್ಟೇ ಕಾಲ್ ಮಾಡಿದ್ರಲ್ಲ ಎಂದುಕೊಳ್ಳುತ್ತಾ, ಯಾವ ದೇವಸ್ಥಾನ ಅಂತ ಗೊತ್ತಾ ಎಂದನು. ಅವಳು ಯಾವಾಗ್ಲೂ ಹೋಗೋದು ಲಕ್ಷ್ಮೀನಾರಾಯಣ ದೇವಸ್ಥಾನ, ಇಲ್ಲಿಂದ 10 ಕಿಲೋಮೀಟರ್ ಆಗ್ಬಹುದೇನೋ ಹೇಳಿದರು. ಕೂಡಲೇ ಹೊರಗೋಡಿದ ಆಯುಧ್. ಕಾರು ಓಡಿಸುತ್ತಾ ಅಕ್ಕಪಕ್ಕ ನೋಡುತ್ತಿದ್ದನು. ಅವಳು ಎಲ್ಲಾದರೂ ಕಾಣುವಳೇ ಎಂದು. ಛೇ, ಮನೆಯಲ್ಲಿ ತೆಪ್ಪಗೆ ಕೂರಕ್ಕೆ ಆಗಲ್ಲ ಇವರಿಗೆ. ಮಳೆ ಬರುತ್ತೆ ಅಂತ ಗೊತ್ತಿದ್ದು ದೇವಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಏನಿತ್ತು? ಸುಮ್ಮನೆ ಬೇರೆಯವರ ನೆಮ್ಮದಿಯನ್ನು ಹಾಳು ಮಾಡ್ತಾರೆ ಎಂದು ಬೈದುಕೊಳ್ಳುತ್ತಲೇ ಆ ದೇವಸ್ಥಾನವನ್ನು ತಲುಪಿದ್ದ. ದೇವಸ್ಥಾನದ ಒಳಗೋಡಿ ಬಂದವನು ತನ್ನ ಅತ್ತಿಗೆಗಾಗಿ ಹುಡುಕಿದ. ಹಲೋ, ಯಾರಾದ್ರೂ ಇದ್ದೀರಾ ಕೂಗಿದನು. ಅವನ ದನಿ ಕೇಳಿದ ಅರ್ಚಕರು ಯಾರದು ಎಂದರು. ಅವರ ಬಳಿ ಓಡಿ ಬಂದವ, ಇಲ್ಲಿ ನನ್ನ ಅತ್ತಿಗೆ ಬಂದಿದ್ರು, ಎಲ್ಲಿ ಅವರು ಎಂದನು. ಆ ಹೆಣ್ಮಗಳಾ? ಅಯ್ಯೋ, ನಾನು ಹೇಳ್ದೆ ಕಣಪ್ಪ, ನಿಮ್ ಮನೆಯವರು ಯಾರಾದ್ರೂ ಬರೋವರ್ಗೂ ಇಲ್ಲೇ ಇರುವಂತ. ನನ್ ಮಾತೇ ಕೇಳಲಿಲ್ಲ. ಮಳೆಯಲ್ಲೇ ಬಸ್ ಸ್ಟಾಪ್ ಕಡೆ ನಡ್ಕೊಂಡ್ ಹೋದ್ಲು. ಇಲ್ಲಿಂದ ಎಡಕ್ಕೆ ಹೋಗಿ ಬಲಕ್ಕೆ ತಿರುಗಿದ್ರೆ ಬಸ್ ಸ್ಟಾಪ್ ಸಿಗುತ್ತೆ, ಬೇಗ ಹೋಗಪ್ಪ ಎಂದರು ಅರ್ಚಕರು. ಅವನು ಮತ್ತೆ ಕಾರು ಹತ್ತಿ ಅವರು ಹೇಳಿದತ್ತಲೇ ಹೊರಟನು. ತುಸು ದೂರ ಬಂದ ಬಳಿಕ ಬಸ್ ಸ್ಟಾಪ್ ಸಿಕ್ಕಿತ್ತು. ಸೋರುತ್ತಿದ್ದ ಚಾವಣಿಯ ಕೆಳಗೆ ಸೆರಗು ಹೊದ್ದು ನಡುಗುತ್ತಾ ನಿಂತಿದ್ದಳು ಅರುಣಿಮ. ಕಾರಿನಿಂದ ಕೆಳಗಿಳಿದು ಅವಳ ಬಳಿ ಓಡಿ ಬಂದನು. ಅವನನ್ನು ಅಲ್ಲಿ ಕಂಡು ಹೋದ ಜೀವ ಬಂದಂತಾಯಿತು ಅವಳಿಗೆ. ಜೊತೆಗೆ ಅಳು ಬಂದುಬಿಡಿತು. ಇಲ್ ನಿಂತ್ಕೊಂಡೇನ್ ಮಾಡ್ತಿದ್ದೀರಾ ಎಂದು ಗದರುತ್ತಲೇ ತನ್ನ ಜಾಕೆಟ್ ಬಿಚ್ಚಿ ಅವಳಿಗೆ ಹೊದ್ದಿಸಿದ್ದನು. ಅವಳು ಅಳತೊಡಗಿಬಿಟ್ಟಳು. ಅವಳಿಗೆ ಬಯ್ಯಬೇಕು ಎಂದುಕೊಂಡಿದ್ದ ಮಾತುಗಳೆಲ್ಲ ಅವನ ಗಂಟಲೊಳಗೆ ಉಳಿದುಬಿಟ್ಟವು. ಬನ್ನಿ ಬೇಗ ಎಂದು ಕರೆದು ತಂದು ಕಾರಲ್ಲಿ ಕೂರಿಸಿ ಮನೆಯರ್ತ ಕಾರ್ ತಿರುಗಿಸಿದ್ದ. ಈಗಲೂ ನಡುಗುತ್ತಿದ್ದಳು ಅರುಣಿಮ. ಮುಂದುವರೆಯುವುದು ಮುಂದಿನ ಸಂಚಿಕೆಯ ಝಲಕು. ತನ್ನ ಅಣ್ಣನ ಕಾಲರ್ ಹಿಡಿದ ಆಯುಧ್. ಶೋಗಿಗೆ ಮದುವೆಯಾಗಿದ್ದೀಯನೋ ಇಡಿಯಟ್, ಅವರೀಗ ನಿನ್ನ ಜವಾಬ್ದಾರಿ. ಅವರು ಕಾಲ್ ಮಾಡಿದಾಗ ಎಲ್ಲಿ ಬಿದ್ದು ಸಾಯ್ತಿದ್ದೆ ಎಂದು ಕೂಗಿದ್ದ.